ನಾಳೆ ನಮ್ಮ ದೇಶದ ಮೆಚ್ಚಿನ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಆಗಮಿಸಿ ನಮ್ಮ ಮೆಟ್ರೋ ಯೆಲ್ಲೋ ಲೈನ್ ಇನಾಗ್ರೇಷನ್ ಮಾಡ್ತಾ ಇದ್ದಾರೆ. ಬಹಳ ದಿನಗಳಿಂದ ಅದು ವಿಳಂಬವಾಗಿತ್ತು. ಮತ್ತೆ ಅದಲ್ಲದೆ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ಹೋಗಿ ಅಲ್ಲಿ ಬೆಂಗಳೂರಿಂದ ಬೆಳಗಾವಿ ವಂದೇ ಭಾರತ್ ಎಕ್ಸ್ಪ್ರೆಸ್ ಮತ್ತೆ ರಿಮೋಟ್ ಆಗಿ ಬೇರೆ ಇತ್ಯಾದಿ ರೈಲುಗಳ ಇನಾಗ್ರೇಷನ್ ಕೂಡ ಮಾಡ್ತಾ ಇದ್ದಾರೆ. ಪ್ರಧಾನಮಂತ್ರಿ ಮೋದಿ ಅವರು ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆನೇ ಯಾವಾಗಲೂ ಒತ್ತು ಕೊಟ್ಟಿದ್ರು. ಸೊ ದೇಶದಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಇನ್ಫ್ರಾಸ್ಟ್ರಕ್ಚರ್ ಅಷ್ಟು ಚೆನ್ನಾಗಿ ಮತ್ತೆ ಹಾಗೂ ಬಲಿಷ್ಠವಾಗತ್ತೆ ದೇಶ. ಮತ್ತೆ ಇದ್ರ ಮೇಲೆ ಚೆನ್ನಾಗಿ ಬೇರೆಯವರು ಕೂಡ ಡೆವಲಪ್ ಮಾಡ್ತಾರೆ. ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಒತ್ತು ಕೊಟ್ಟಿದ್ದಾರೆ. ತುಂಬಾ ಉತ್ಸಾಹದಿಂದ ಕೇವಲ ಬಿಜೆಪಿ ಒಂದೇ ಅಲ್ಲ, ಬೆಂಗಳೂರಿನ ಸಮಸ್ತ ನಾಗರಿಕರು ಕೂಡ ಮಾನ್ಯ ಪ್ರಧಾನಮಂತ್ರಿ ಮೋದಿ ಅವರಿಗೆ ಬರಮಾಡ್ಕೊಳ್ಳೋಕೆ ಇಡೀ ರೂಟಲ್ಲಿ ಬಹಳ ಜನ ನಾಳೆ ಸೇರ್ಪಡೆ ಆಗೋ ಸಾಧ್ಯತೆ ಇದೆ. ನೀವು ಬರಬೇಕು ಹಾಗೂ ಪ್ರಧಾನಮಂತ್ರಿ ಅವರಿಗೆ ಗೌರವ ಸೂಚನೆ ಮಾಡಿ ಹಾಗೂ ತಮ್ಮ ಪ್ರೀತಿಯ ಸಂಕೇತ ಕೂಡ ಕೊಡಬೇಕು ಅಂತ ಕೇಳ್ತೀನಿ. ನೆಚ್ಚಿನ ಪ್ರಧಾನಮಂತ್ರಿಗಳಂತ ಮೋದಿ ಸಾಹೇಬರು ಯೆಲ್ಲೋ ಲೈನ್ ಅನ್ನ ಉದ್ಘಾಟನೆಗೆ ಬರ್ತಿರೋದು ಇಡೀ ಬೆಂಗಳೂರಿನ ಜನದ ಜೊತೆಯಲ್ಲಿ ನನ್ನ ಕ್ಷೇತ್ರ ಜನರಿಗೆ ಬಹಳ ಸಂತೋಷ ಆಗಿದೆ. ಇದರ ಎಲ್ಲ ಪ್ರಯತ್ನವನ್ನ ಸನ್ಮಾನ್ಯ ಲೋಕಸಭಾ ಸದಸ್ಯರಂತ ತೇಜಸ್ವಿ ಸೂರ್ಯ ಅವರು, ಡಾಕ್ಟರ್ ಮಂಜುನಾಥ್ ಅವರು ಎಲ್ಲ ಸೇರಿ ಈ ಕಾರ್ಯಕ್ರಮನ ಬಹಳ ಯಶಸ್ವಿಯಾಗಿ ಮಾಡ್ತಿದ್ವಿ. ಸಾರ್ವಜನಿಕರು ಸಾಕಷ್ಟು ನಮ್ಮ ಪ್ರಧಾನಮಂತ್ರಿಗಳನ್ನ ನೋಡ್ಲಿಕ್ಕೆ ಬರ್ತಾ ಇದ್ದಾರೆ. ಸರ್, ಯೆಲ್ಲೋ ಲೈನು ಎಲ್ಲಿಂದ ಎಲ್ಲವರೆಗೂ? ಯೆಲ್ಲೋ ಲೈನು ವಂಸಂದ್ರದಿಂದ ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಮುಖಾಂತರ RV ರೋಡ್ಗೆ ಬರ್ತಾ ಇದೆ. ಆಗ್ತಿರೋದು RV ರಸ್ತೆಯಿಂದ ಎಲೆಕ್ಟ್ರಾನಿಕ್ ಸಿಟಿವರೆಗೂ ಕಂಟಿನ್ಯೂಷನ್ ಆಗಿದೆ. ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ IIIT ನಲ್ಲಿ ಕಾರ್ಯಕ್ರಮವನ್ನು ಇಟ್ಕೊಂಡಿದೆ.